ನಮಸ್ಕಾರ ಸ್ನೇಹಿತರೆ, ನಾನು ರಾಜಶೇಖರ್ ಶೇರಿಕರ್, ಹಳ್ಳಿಕೆಡ್ಬಿ ನಲ್ಲಿ ಸಹ ಶಿಕ್ಷಕನಾಗಿದ್ದು, ಇತ್ತೀಚಿನ ದಿನಮಾನಗಳಲ್ಲಿ ನಡೀತಕ್ಕಂಥ ಈ ಒಂದು ಒಳ ಮೀಸಲಾತಿ ಅಂತಕ್ಕಂಥ ಒಂದು ವಿಷಯದ ಮೇಲೆ ಚರ್ಚೆ ನಡೀತಾ ಇದೆ. ರಾಜ್ಯ ಸರ್ಕಾರವು ಕೂಡ ಇದರ ಒಂದು ಸಮೀಕ್ಷೆಯನ್ನು ಮಾಡಬೇಕಂತ ಹೇಳಿ ಶ್ರೀಯುತ ನಾಗಮೋಹನ್ ದಾಸ್ ಅವರ ಒಂದು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿ ಈಗಾಗಲೇ ಹಳ್ಳಿಗಳಿಗೆ, ಪ್ರತಿಯೊಂದು ಓಣಿಗಳಿಗೆ, ಊರುಗಳಿಗೆಲ್ಲ ಸಮೀಕ್ಷೆ ಶುರುವಾಗಿದೆ. ಅಂತಹ ಒಂದು ಸನ್ನಿವೇಶ ನಡೆಯುವಂತಹ ಸಂದರ್ಭದಲ್ಲಿ ನಾನು ನಿನ್ನೆ ಒಂದು ವಿಚಾರ ನೋಡ್ತಾ ಇದ್ದೆ. ರಾಯಚೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಭಾಸ್ಕರ್ ರಾವ್ ಅಂತಕ್ಕಂಥವ್ರು ಜೊತೆಗೆ ಅವ್ರ ಜೊತೆಗಿರ್ತಕ್ಕಂಥ ಒಬ್ಬ ವಕೀಲರ ಸಂಘದ ಸದಸ್ಯರು ಅಥವಾ ಅಧ್ಯಕ್ಷರು ಆಗಿರ್ತಕ್ಕಂಥ ವಿರೂಪಾಕ್ಷಪ್ಪ ಅಥವಾ ಬೇರೆ ಏನೋ ಒಬ್ರು ವಕೀಲರು ಮೈಸೂರಿನವರು ಮಾತಾಡೋ ಭರದಲ್ಲಿ ಬೇಕಾಬಿಟ್ಟಿಯಾಗಿ ಮಾತಾಡುವಂತಹ ಸ್ಥಿತಿ ಅವ್ರು ನಿರ್ಮಾಣ ಮಾಡಿದ್ರು. ಇದು ತಪ್ಪಾಗಿದೆ ಅಂತಕ್ಕಂಥದ್ದು ನನಗೆ ಅನಿಸ್ತದೆ. ಯಾಕಂತಂದ್ರೆ ಸಮಾಜದಲ್ಲಿ ಪ್ರತಿಯೊಂದೊಂದು ಕೆಟಗರಿಗಳಲ್ಲಿ ಅವ್ರದೇ ಆಗಿರ್ತಕ್ಕಂಥ ಹಲವಾರು ಜಾತಿಗಳು ಈ ಒಂದು ಸಂದರ್ಭದಲ್ಲಿ ಬದುಕ್ತಾ ಇವೆ. OBC ಆಗಿರ್ಬೋದು, ಆಮೇಲೆ ST ಆಗಿರ್ಬೋದು, SC ಆಗಿರ್ಬೋದು, ಇವೆಲ್ಲ ಕೆಟಗರಿಯವರು ಅವರವರೇ ರೀತಿಯಲ್ಲಿ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮಲ್ಲೇ ಒಳ ಮೀಸಲಾತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳು ಇದ್ದಿರೋದ್ರಿಂದ ಅದು ಇರಲಿ, ಅದು ಎರಡನೇ ವಿಷಯ. ಆದ್ರೆ ಇವ್ರೇನು ಹೇಳ್ತಾರೆ, ನಿನ್ನೆ ಅವರು ವಕೀಲರಾಗಿರ್ತಕ್ಕಂಥವ್ರು ಮೈಸೂರಿನವರು ನಿನ್ನೆ ರಾಯಚೂರಿನ ಮಾನ್ವಿಯಲ್ಲಿ ಈ ಭಾಸ್ಕರ್ ರಾವ್ ಅಂತಕ್ಕಂಥ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದರಲ್ಲಿ ವಕೀಲರು ಮಾತಾಡ್ತಾ ಹೇಳಿದ್ರು, ಈ ಒಂದು SC ಅಂತಕ್ಕಂಥ ಕೆಟಗರಿ ಬರ್ತಕ್ಕಂಥ ಎಲ್ಲಾ ಮೀಸಲಾತಿಯನ್ನ ವಲಯ ಸಮಾಜನವರೇ ತಿಂದಾಕ್ಬಿಟ್ರು, ಎಲ್ಲವನ್ನ ಅವರೇ ನುಂಗಾಕ್ಬಿಟ್ರು. ಬೇರೆ ಸಮಾಜದವ್ರಿಗೆ ಏನು ಸಿಗ್ಲಿಲ್ಲ. ಎಲ್ಲರೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಹಿಂದುಳಿದ್ಬಿಟ್ರು, ಆರ್ಥಿಕವಾಗಿ ಬಲಿಷ್ಠರಾಗ್ಬಿಟ್ರು ವಲಯ ಸಮುದಾಯದವರು ಅಂತಕ್ಕಂಥ ಮಾತನ್ನ ಈ ಒಂದು ಭಾಸ್ಕರ್ ಅವ್ರ ಜೊತೆಗೆ ಬಂದಿರತಕ್ಕಂಥ ಮೈಸೂರಿನ ಒಬ್ಬ ವಕೀಲ ಮಾತನಾಡ್ದ. ಅರ್ಥಾತ್ ಮೀಸಲಾತಿ ಸಿಕ್ಕಿದ್ದು ಇಡೀ SC ಸಮುದಾಯಕ್ಕೆ ಒಂದೇ ಸಲ. ಇವತ್ತು ನನಗೆ ನಾಳೆ ನಿಮ್ಗೆ ಸಿಕ್ಕಿದೆ ಏನು, ಅದು ಸಾಧ್ಯವೇ ಇಲ್ಲ. ಒಂದೇ ವರ್ಷ ಒಂದೇ ಸ್ಥಳದಲ್ಲಿ ಪ್ರತಿಯೊಬ್ಬರು ಕೂಡ ಮೀಸಲಾತಿ ಸಿಕ್ಕಿದೆ. ಅದನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಬರಲಿಲ್ಲ ಅಂತಕ್ಕಂಥದ್ದು ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಮೊದಲನೇದಾಗಿ ಹೇಳ್ಬೇಕಾದ್ರೆ. ಮೀಸಲಾತಿ ನಮಗೊಂದಿನ ನಿಮ್ಗೊಂದಿನ ಸಿಕ್ಕಿದೆಯಾ? ಇಲ್ಲ. ಎಲ್ರಿಗೂ, ಎಲ್ಲಾ ಸಮಾಜಕ್ಕೂ ಸಿಕ್ಕಿರ್ತಕ್ಕಂಥದ್ದು ಒಂದೇ ಸಮಾನವಾಗಿರ್ತಕ್ಕಂಥ ದಿನಾನೇ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾತಿ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ವಲಯರು ಮುಂದೋಗ್ಬಿಟ್ರು ಅಂತಕ್ಕಂಥ ಮಾತನ್ನ ವಕೀಲ ಹೇಳ್ತಾ ಇದ್ದಾನಲ್ಲ, ಅವನಿಗೆ ನಾಚಿಕೆ ಆಗುವುದು ಸ್ವಲ್ಪ. ಅಂದ್ರೆ ಯಾಕಂತಂದ್ರೆ ನಾವೆಲ್ಲರೂ ಕೂಡ ವಲಯ ಸಮಾಜದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮುಖವನ್ನು ನೋಡಿಕೊಂಡು, ಅಂಬೇಡ್ಕರ್ ಅವರು ತನ್ನ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟದ ಬಗ್ಗೆ ವಿಚಾರ ಮಾಡಿಕೊಂಡು ಅವ್ರು ಯಾವ ರೀತಿಯಾಗಿ ಶಿಕ್ಷಣ ಪಡೆದ್ರು ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ನಾವು ಕೂಡ ಅವ್ರದೇ ರೀತಿಯಲ್ಲಿ ಶಿಕ್ಷಣ ಪಡಿಬೇಕು ಅಂತಕ್ಕಂಥ ಶಿಕ್ಷಣಕ್ಕೆ ಬೆನ್ನತ್ತಿ ಆ ಹಂಬಲದಿಂದ ನಾವು ಓದ್ತಾ ಈ ಒಂದು ಹಂತಕ್ಕೆ ನಾವು ಬಂದಿದ್ರೆ ಅದರಲ್ಲಿ ತಪ್ಪೇನು ಇಲ್ಲ. ನೀವು ಮಾಡಿದ್ದೇನು ಹಾಗಾದ್ರೆ? ನೀವೇನ್ ಮಾಡಿದ್ರೆ ಹಾಗಾದ್ರೆ? ನೀವು ಮಾಡಿದ್ದು ಏನು ಗೊತ್ತಾ? ನೀವು ಹೊರಗಿಂದ ಬಂದಿರತಕ್ಕಂಥ ಪಾಶ್ಚಾತ್ಯ ಧರ್ಮವಾಗಿರ್ತಕ್ಕಂಥ ಆ ಕ್ರಿಶ್ಚಿಯನ್ ಧರ್ಮವನ್ನು ಅಪ್ಪಿಕೊಂಡು ಅದರಲ್ಲೇ ಭಜನೆ ಮಾಡ್ತಾ, ಅದರಲ್ಲೇ ಕುಣಿತಾ ಅದರಲ್ಲೇ ಹಣ ತೆಗೆದುಕೊಳ್ತಾ, ಆ ರೀತಿಯಾಗಿ ನೀವು ಸಂಡೇ ಕ್ರಿಶ್ಚಿಯನ್ರು, ಮಂಡೇ ಮಾದಿಗರು. ಸಂಡೇ ಕ್ರಿಶ್ಚಿಯನ್ ಅಂತಕ್ಕಂಥದ್ದನ್ನ ಆಚರಣೆ ಮಾಡ್ತೀರಿ. ಮಂಡೇ ಆದ ತಕ್ಷಣ SC ಒಂದು ಮೀಸಲಾತಿ ಬೇಕು. ಮಂಡೇ ಆದ ತಕ್ಷಣ ಬೆಳಗ್ಗೆ ನೆನಪಿಗೆ ಬರೋದು ಸರ್ಕಾರಿ ಆಫೀಸ್ಗಳು ಶುರು ಆದ ನಂತರ ನೀವು ಮತ್ತೆ ಮಾದಿಗರಾಗ್ಬಿಡ್ತೀರಿ. ಆದ್ರೆ ಸಂಡೇ ಆಗೋದೇನು? ನೀವು ಸಂಡೇ ಮತ್ತೆ ಕ್ರಿಶ್ಚಿಯನ್ ಆಗ್ಬಿಡ್ತೀರಿ. ನೀವು ಆ ರೀತಿಯಾಗಿ ಯಾವುದೋ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ದೇವರು ಅಂತೇಳಿ ಪಾಲಿಸ್ಕೊಂಡು ಅವನಿಂದ ಬೆನ್ನಟ್ಟಿ ನೀವು ಹೋದ್ರಿ. ನಾವು ಶಿಕ್ಷಣಕ್ಕೆ ಮಾದರಿಯಾಗಿರ್ತಕ್ಕಂಥ ಅಂಬೇಡ್ಕರ್ನ ಹಿಂಬಾಲಿಸಿಕೊಂಡು ನಾವು ಹೋದೆವು. ಹಾಗಾಗಿ ನಾವು ಮುಂದುವರೆದಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಇವತ್ತು ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ವಿಡಿಯೋ ಮೂಲಕ ಹೇಳ್ತೀನಿ. ದಯಮಾಡಿ ತಾವೆಲ್ಲರೂ ಕೂಡ ಈ ವಿಡಿಯೋನ ಗಮನಿಸ್ತಾ ಇದ್ರ ಬಗ್ಗೆ ತಮ್ಗೆ ಏನನ್ಸ್ತದೆ ಅಂತಕ್ಕಂಥದ್ದನ್ನು ತಾವು ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.